ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ. ನಾನು ಇದೇ ಶಾಲೆ ವಿದ್ಯಾರ್ಥಿನಿ. ಇವಾಗ ಟೊಯೋಟಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಶಾಲೆ ಬಗ್ಗೆ ಹೇಳಬೇಕಂದ್ರೆ ತುಂಬಾನೇ ಇದೆ. 2-3 ನಿಮಿಷದ ವಿಡಿಯೋದಲ್ಲಿ ಹೇಳಿ ಮುಗ್ಸಕ್ಕೆ ಸಾಧ್ಯನೇ ಇಲ್ಲ. 5 ವರ್ಷ ಅಲ್ಲಿ ಕಲ್ತಿರ್ಬೋದು, ಆದರೆ ಜೀವನ ಪೂರ್ತಿ ಚೆರಿಷ್ ಮಾಡೋ ಅಷ್ಟು ಮೆಮೊರೀಸ್ ಇದೆ. ಅಷ್ಟು ಒಳ್ಳೆ ಬಾಂಡಿಂಗ್ ಇದೆ ಟೀಚರ್ಸ್ ಜೊತೆ. ಜೂನಿಯರ್ಸ್ ಸೀನಿಯರ್ಸ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಆಮೇಲೆ ಬರೀ ಓದೋ ವಿಚಾರ ಅಂತಾನೆ ಅಲ್ಲ, ಅದು ಬಿಟ್ಟು ಡಿಸಿಪ್ಲೀನು, ಹೊರಗಿನ ಪ್ರಪಂಚದಲ್ಲಿ ಹೇಗಿರ್ಬೇಕು, ನಾವು ಹೆಣ್ಮಕ್ಳು ಆಚೆ ಹೋದ್ರೆ ಯಾವ ತರ ಇರಬೇಕು, ಯಾರ ಜೊತೆ ಹೇಗ್ ಮಾತಾಡ್ಬೇಕು, ಬೇರೆಯವ್ರಿಗೆ ಹೇಗ್ ರೆಸ್ಪೆಕ್ಟ್ ಕೊಡ್ಬೇಕು, ಇದೆಲ್ಲದೂ ನಾನು ಕಲ್ತಿರೋದು ನನ್ನ ಶಾಲೆಯಿಂದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ತರ ಶಾಲೆಯಲ್ಲಿ ಓದಿದೀನಿ, ಅದು ನಮ್ಮ ಶಾಲೆ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗತ್ತೆ. I am Lakshmi Shri. I am studying CSC second year in Ramaya College. ನಾನು ನಮ್ಮ ಸ್ಕೂಲ್ ಜಾಯ್ನ್ ಆಗಿದ್ದು 6th ಸ್ಟ್ಯಾಂಡರ್ಡಲ್ಲಿ. ಎಲ್ಲ ಪೇರೆಂಟ್ಸ್ಗೂ ಒಂದು ಭಯ ಇರುತ್ತೆ, ನಮ್ಮ ಮಕ್ಕಳು ಹಾಸ್ಟೆಲಲ್ಲಿ ಇದ್ದಾರೆ, ಹೇಗಿದ್ದಾರೋ, ಹುಷಾರಾಗಿದ್ದಾರೋ ಇಲ್ವೋ ಅಂತ. ಬಟ್ ನಮ್ಮ ಸ್ಕೂಲಲ್ಲಿ ಹುಷಾರಿಲ್ಲ ಅಂತಂದರೆ ನರ್ಸ್ ಮ್ಯಾಮ್ ಒಬ್ಬರೇ ಅಲ್ಲ, ಎಲ್ಲ ಟೀಚರ್ಸ್ ನೋಡ್ಕೊತಾರೆ. ಹುಷಾರಿಲ್ಲ ಅಂದರೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾರೆ. ಆ ಥರದ್ದು ಎಲ್ಲ ಫೆಸಿಲಿಟೀಸ್ ನಮ್ಮ ಸ್ಕೂಲಲ್ಲಿದೆ. ಮುಂಚೆ ಅಂತೂ ನಾವಿದ್ದಾಗ ಹಬ್ಬಗಳು ಹೇಗೆ ಮಾಡ್ತಿದ್ರೋ ಗೊತ್ತಿಲ್ಲ, ಬಟ್ ಇವಾಗಂತೂ ತುಂಬ ಚೆನ್ನಾಗಿ ಹಬ್ಬಗಳು ಮಾಡ್ತಾರೆ. ಮನೆಗಳಲ್ಲೂ ನಾವು ಗ್ರ್ಯಾಂಡಾಗಿ ಹಬ್ಬ ಮಾಡ್ತೀವೋ ಇಲ್ವೋ, ಅಷ್ಟು ಚೆನ್ನಾಗಿ ಹಬ್ಬಗಳನ್ನ ಮಾಡ್ತಿದ್ದಾರೆ. ಸೊ ಯಾವ ಮಕ್ಕಳಿಗೂ ನಾವು ಮನೆಗೆ ಹೋಗಿಲ್ಲ ಹಬ್ಬ ಮಾಡೋದಕ್ಕೆ ಅನ್ನೋ ಬೇಜಾರೇ ಇಲ್ಲ, ಅಷ್ಟು ಚೆನ್ನಾಗಿ ಹಬ್ಬಗಳನ್ನ ಮಾಡ್ತಿದ್ದಾರೆ. ಮತ್ತು ನಾವು 9th to 10th ಬಂದಾಗ ನಮ್ಗೆ ಓದೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ನಮ್ಗೆ 10th ಸ್ಕೋರ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಸ್ಟಡಿ ಆರು ಇದೆಯಲ್ಲ ನಮ್ಮ ಸ್ಕೂಲಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಮಾರ್ನಿಂಗ್ 6ಗೆಲ್ಲ ನಾವು ಎದ್ದು ಸ್ಟಡಿ ಆರ್ ಸ್ಟಾರ್ಟ್ ಆಗುತ್ತೆ. ನೈಟು 10:30, 11ವರೆಗೂ ಪ್ರಿನ್ಸಿಪಲ್ ಮ್ಯಾಮ್ ಮನೆ ಮುಂದೆ ಕೂತೆ ನಾವು ಓದಬೇಕು. ಅವಾಗ ಎಲ್ರಿಗೂ ಭಯ ಇರುತ್ತೆ, ಅಟ್ಲೀಸ್ಟ್ ಭಯದಿಂದನಾದರೂ ಮ್ಯಾಮ್ ಇದ್ದಾರಾ ಅಂತನಾದರೂ ನಾವು ಓದ್ತೀವಿ. ನಮ್ಮ ಬ್ಯಾಚ್ ಅಂತೂ ವರ್ಸ್ಟ್ ಬ್ಯಾಚ್ ಅಂತಲೂ ಬಯಸ್ಕೊಂಡಿದ್ದೆ, ಒಂದು ಬೆಸ್ಟ್ ಬ್ಯಾಚ್ ಅಂತಲೂ ಬಯಸ್ಕೊಂಡಿದ್ದೆ. ನಮ್ಮ ಬ್ಯಾಚಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿ ಎಲ್ಲರಿಗೂ ಒಂದು ಒಳ್ಳೆ ಪರ್ಸೆಂಟೇಜ್ ಬಂದಿದೆ. ಎಲ್ರಿಗೂ ಒಂದು ಗುಡ್ ಆಪರ್ಚುನಿಟಿ ಇದೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಎಲ್ಲರೂ ಚೆನ್ನಾಗಿ ಸ್ಕೋರ್ ಮಾಡಿ, ಸ್ಟಡಿ ಅವರ್ಸಲ್ಲಿ ಓದಿ. ಬರೀ ಸ್ಟಡಿ ಅವರ್ಸ್ ಅಂತಲ್ಲ, ಸ್ಪೋರ್ಟ್ಸ್ಗೂ ಕೂಡ ಟೈಮ್ ಇರುತ್ತೆ, 1 hour. ಅದರಲ್ಲಿ ಎಂಜಾಯ್ ಮಾಡಿ, ಚೆನ್ನಾಗಿ ಓದಿ. ನಿಮ್ಗೆ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇಲ್ಲ. ಸೊ ನೀವು ಅದನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಬೋದು, ಚೆನ್ನಾಗಿ ಓದ್ಕೋಬೋದು. ನಾನು ಈಗಲೂ ನನ್ನ ಫ್ರೆಂಡ್ಸಿಗೆ ಹೇಳ್ತೀನಿ, ನನ್ನ ಸ್ಕೂಲ್ ಹಾಗಿತ್ತು ಹೀಗಿತ್ತು, ನಾವು ಅಷ್ಟು ಚೆನ್ನಾಗಿ ಓದ್ತಿದ್ವಿ, ಬಟ್ ಇಲ್ಲಿ ಹಾಕಿಲ್ಲ ಅಂತ. ನಿಮಗೆ ಆ ಸ್ಕೂಲ್ ಬಿಟ್ಟು ಹೋದ್ಮೇಲೆ ಗೊತ್ತಾಗುತ್ತೆ ಆ ಸ್ಕೂಲ್ ಇಂಪಾರ್ಟೆನ್ಸ್ ಏನಂತ, ನೀವು ಏನು ಮಿಸ್ ಮಾಡ್ಕೊತೀರಾ ಅಂತ. ಸ್ಕೂಲ್ ಬಿಟ್ಟು ಹೋದ್ಮೇಲೆ ಇವಾಗ ನಾನು ಮಿಸ್ ಮಾಡ್ಕೊತಿದ್ದೀನಿ ನಮ್ಮ ಸ್ಕೂಲ್ನ. ಸೊ ಈಗಿರೋದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಸ್ಕೋರ್ ಮಾಡಿ. ನಿಮ್ಗೇನು ಸಿಗ್ತಿದೆಯಲ್ಲ ಆಪರ್ಚುನಿಟೀಸ್, ಆ್ಯಕ್ಚುಲಿ ದಿ ಬೆಸ್ಟ್ ಆಪರ್ಚುನಿಟಿ ನಿಮ್ಗೆಲ್ರಿಗೂ ಸಿಗ್ತಿದೆ. ಅದನ್ನು ಯುಟಿಲೈಸ್ ಮಾಡ್ಕೊಂಡು ಚೆನ್ನಾಗಿ ಓದಿ, ಚೆನ್ನಾಗಿ ಸ್ಕೋರ್ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸಂಧ್ಯರಾಣಿ ಆರ್. ನಾನು ಇವಾಗ ಕಂಪ್ಯೂಟರ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ, ಎರಡಿಕಟ್ಟೆಲಿ. BEd ಮಾಡಿಲ್ಲ, ನನಗೆ ಟೀಚರ್ ಪೋಸ್ಟ್ ಇಷ್ಟ ಅಂದರೆ ನನಗೆ ಡ್ರೀಮೇ ಇಲ್ಲ. ಟೀಚರ್ ಪೋಸ್ಟ್ ಬಗ್ಗೆ ಡ್ರೀಮೇ ಇರಲಿಲ್ಲ. ಆದರೆ ಇವತ್ತು ಟೀಚರ್ ಆಗಿದ್ದೀನಿ ಅಂದರೆ ಅಲ್ಲಿರೋ ಟೀಚರ್ಸು ಅವ್ರ ಸಪೋರ್ಟಿವ್ ನನಗೆ ಇರೋದ್ರಿಂದ ನಾನು ಇವತ್ತು ಟೀಚರಾಗಿ ಇಲ್ಲಿ ವರ್ಕ್ ಮಾಡ್ತಾ ಇರೋದು. ನಾವು 6th ಹೋದಾಗ ನಮ್ಮ ಟೀಚರ್ಸ್ ನಮ್ಮ ಮಧ್ಯೆ ಹೇಗೆ ಬಾಂಡಿಂಗ್ ಇತ್ತೋ ಇವಾಗಲೂ ಅದೇ ಬಾಂಡಿಂಗ್ ಇದೆ. ಅವಾಗಷ್ಟೇ ಅಲ್ಲ, ನಾವು ಅವ್ರ ಮಕ್ಕಳು ನಾವು ಕೊನೆವರೆಗೂ ಅವ್ರಿಗೆ ಯಾವಾಗಿದ್ರೂ ಸ್ಟೂಡೆಂಟ್ಸ್ ಆಗೇ ಇರ್ತೀವಿ. ಇವಾಗಲೂ ನಮ್ಮ ಪ್ರತಿಯೊಂದು ತಪ್ಪಲ್ಲೂ ಹಂಗೆ ಮಾಡು, ಹಿಂಗೆ ಮಾಡು, ನೀನು ಅದನ್ನು ಮಾಡಿದ್ರೆ ಸರಿ ಇರುತ್ತೆ ಅಂತ ನಮ್ಮನ್ನು ಇವಾಗಲೂ ಕೂಡ ನಮ್ಮ ಜೊತೆಯಾಗಿ ನಿಂತು, ನಮ್ಮ ಜೊತೆಲೇ ನಿಂತ್ಕೊಂಡು ನಮ್ಮ ಸರಿ ತಪ್ಪುಗಳನ್ನ ಸರಿ ಮಾಡ್ಕೊಂಡೇ ಬರ್ತಿದ್ದಾರೆ. ಇದಕ್ಕೆಲ್ಲದಕ್ಕೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಎಲ್ಲ ಟೀಚರ್ಸ್ಗೂ, ಅಲ್ಲಿರೋ ಪ್ರತಿಯೊಬ್ಬರ ಅಡುಗೆಗೂ, ವಾರ್ಡನ್ಸರ್ಗೂ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ ಅಂತ. 2018ರಲ್ಲಿ ನಾವು ಔಟ್ಪುಟ್ ಆಗಿದ್ದು. ನಾವು ಒಂದು ಬೆಳೆನ ಬೆಳಿಬೇಕಾದ್ರೆ, ಉದಾಹರಣೆಗೆ ಟೊಮೊಟೊ ತಗೊಳ್ಳಿ, ಬೆಳೆ ಕೆಳಗಿಂದನೇ ಬೆಳೀತಾ ಹೋದ್ರು ಟೊಮೊಟೊ ಕೆಳಗಡೆ ಬಿದ್ದು ಕಡಿಮೆ ರೇಟಿಗೆ ಹೋಗ್ತವೆ. ನಾವು ಹಗ್ಗ ಕಟ್ಟಿನೂ ಬೆಳೆಸ್ತೀವಿ ಟೊಮೊಟೊ. ಏನಕ್ಕೆ ಅಂತಂದರೆ ಒಂದು ಕಲೆ ಆಗ್ದಲೇ ಇರಲಿ ಕೆಳಗೆ ಬಿದ್ದು ಅಂತ, ಯಾಕಂದರೆ ಅದು ಜಾಸ್ತಿ ರೇಟಿಗೆ ಹೋಗುತ್ತೆ ಅಂತ. ಏನಕ್ಕೆ ಕಟ್ಟಿ ಬೆಳೆಸ್ತೀವಿ ಅಂತಂದರೆ ಅದರಿಂದ ನಮ್ಗೆ ಪ್ರೊಡಕ್ಟಿವಿಟಿ ಜಾಸ್ತಿ ಇದೆ ಅಂತ. ನಮ್ಮನ್ನು ಅಷ್ಟೇ, ಯಾವಾಗ ನಮ್ಮನ್ನು ಕಟ್ಟಬೇಕಿತ್ತು, ಯಾವಾಗ ನಮ್ಮನ್ನ ತಿದ್ದಬೇಕಿತ್ತು, ಅದೆಲ್ಲನೂ ಕರೆಕ್ಟಾಗಿ ಆಗಬೇಕಾಗಿರೋ ಟೈಮಲ್ಲಿ ಆಗಿದೆ. ಅದಕ್ಕೆ ಇವತ್ತು ನಮ್ಮ ಜೀವನನ ನಾವು ರೂಢಿಸ್ಕೊಳ್ಳೋದ್ರಲ್ಲಿ ಮುಂದಾಗಿದ್ದೀವಿ ಅಂತ. 5 ವರ್ಷ ಹೆಂಗೆ ಕಳೀತು ಅಂತ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಿಲನ ಅಂತ. ನಾನು KRCSದಲ್ಲಿ ಅಡ್ಜಸ್ಟ್ ಆಗೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಹೋಗ್ತಾ ಎಲ್ಲ ಅಡ್ಜಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟು ಇನ್ವಾಲ್ವ್ ಆಗ್ತಿದ್ವಿ ಅಂತ ಅಂದರೆ, ಮುಂಚೆ 6th 7thಲ್ಲೆಲ್ಲ ನಮ್ಮ ಟೀಚರ್ಸೇ ಬಂದು ಇನಿಷಿಯೇಟ್ ಮಾಡಬೇಕಿತ್ತು. ಈ ಆ್ಯಕ್ಟಿವಿಟಿ ನೀವು ಮಾಡಿರಿ, ಈ ಟೈಮಿಗೆ ಓದ್ರಿ, ಈ ಟೈಮಿಗೆ ಹೇಳ್ರಿ, ಆ ಥರ ಎಲ್ಲ ಹೇಳ್ತಾಯಿದ್ರು. ಬಟ್ ಆಫ್ಟರ್ 8th ಹೆಂಗಾಯ್ತು ಅಂತಂದರೆ, ನಮ್ಮ ದೈನಂದಿನ ಆ್ಯಕ್ಟಿವಿಟೀಸ್ಗಳು ಏನೇನು ಇರುತ್ತಲ್ಲ ಅದನ್ನೆಲ್ಲ ನಾವೇ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಪೋಷಕರಿಗೂ ಹಾಗೂ ಶಿಕ್ಷಕರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನನ್ನ ಹೆಸರು ಪೂಜಾ. ಬಟ್ ನಮ್ಮ ಸ್ಕೂಲಲ್ಲಿ
ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಿ ಕೂಡ ಸ್ಕೂಲ್ ಮುಗ್ದ ನಂತರನೂ ಕೂಡ ಮಕ್ಕಳಿಗೆ ಟೀಚರ್ಸ್ ಅವೈಲೇಬಲ್ ಇರ್ತಾರೆ. ಅವ್ರು ಯಾವಾಗಲೇ ಆಗಲಿ ಏನೇ ಡೌಟ್ ಇದ್ರು ಕೂಡ ಯಾವುದೇ ಟೈಮ್ ಇದ್ರು ಕೂಡ ಹೋಗಿ ಅವ್ರ ಹತ್ರ ಕೇಳ್ಬೋದು. ಹಾಗೂ ಅವ್ರಿಗೆ ಏನೇ ಡೌಟ್ ಇದ್ರು ಟೀಚರ್ಸ್ ಅಂತ ಕ್ಲಿಯರ್ ಮಾಡ್ಕೋಬೋದು. ಬರೀ ಓದೋದೇ ಅಂತಲ್ಲ, ಬೇರೆ ಮುಂದೆ ಜೀವನದಲ್ಲಿ ಹೇಗಿರಬೇಕು, ಮುಂದೆ ಸಮಾಜದಲ್ಲಿ ಹೇಗೆ ಬದುಕಬೇಕು, ಕ್ಲೀನ್ಲಿನೆಸ್ ಹೇಗೆ ಕಾಪಾಡ್ಕೋಬೇಕು, ಕ್ಲೀನ್ನೆಸ್ ಬಗ್ಗೆ, ಸ್ಪೋರ್ಟ್ಸ್ ಆ್ಯಂಡ್ ಸ್ಪಿರಿಟ್ ಬಗ್ಗೆ ಎಲ್ಲದ್ರ ಬಗ್ಗೆ ಕೂಡ ಹೇಳ್ತಾರೆ. ಹೊರಗಡೆ ನಿಮಗೆ ತುಂಬ ಡಿಸ್ಟರ್ಬೆನ್ಸ್ ಇರ್ಬೋದು, ಬಟ್ ಇಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ನಿಮಗೆ ಓದೋದೊಂದೇ ಮಾತ್ರ ತಲೆಯಲ್ಲಿರುತ್ತೆ. ಸೊ ಇವತ್ತು ನಾವು ಜೀವನದಲ್ಲಿ ಏನಾದರೂ ಇದ್ದೀವಿ ಅಥವಾ ನಮ್ಮ ಕಾಲ ಮೇಲೆ ಏನಾದರೂ ನಾವು ನಿಂತಿದ್ದೀವಿ ಅನ್ನೋದಕ್ಕೆ ಒನ್ ಆಫ್ ದಿ ಸ್ಟ್ರಾಂಗ್ ಮೇನ್ ರೀಸನ್ ಅಂತ ನಮ್ಮ ಸ್ಕೂಲು ಅಂತ ನಾವು ಹೇಳ್ಕೋಬೋದು. ಇಲ್ಲಿ ನಮಗೆ ಮುಂದೆ ಜೀವನದಲ್ಲಿ ಏನು ಕಲಿಬೇಕು, ಯಾವ ಕಡೆ ಹೋದರೆ ಏನಾಗುತ್ತೆ, ಯಾರನ್ನ ಯಾವ ಥರ ಮಾತಾಡಿಸ್ಬೇಕು ಅನ್ನೋದಕ್ಕೆ ಒಂದು ಬೇಸಿಕ್ ಫೌಂಡೇಶನ್ ಅನ್ನೋದು ನಮ್ಮ ಸ್ಕೂಲ್ ಹಾಕ್ಕೊಟ್ಟಿದೆ. ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪುಷ್ಪ. ನಾನು ದಾವಣಗೆರೆ ಸೆಕೆಂಡ್ ಇಯರ್ MBBS ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಶಾಲೆ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಖುಷಿಯಾಗುತ್ತೆ, ಹೆಮ್ಮೆ ಆಗುತ್ತೆ. ನಾನು ಅಲ್ಲಿ ಕಲ್ತು ಬಂದಿದ್ದೀನಿ ಅಂತ. ಸರ್ಕಾರ ಎಲ್ಲ ಫೆಸಿಲಿಟೀಸ್ನ ಕೊಟ್ಟು ಓದಿಸ್ತಾ ಇದೆ. ಸೊ ಅದಕ್ಕೆ ನಾವು ಚಿರಋಣಿಯಾಗಿದ್ದೀನಿ. ನಮ್ಮ ಟೀಚರ್ಸ್ ಬಗ್ಗೆ ಹೇಳೋದಾದರೆ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಒಂದು ಹಾಸ್ಟೆಲಲ್ಲಿರೋರಿಗೆ ಒಂದು ಏನು ಬೆನಿಫಿಟ್ ಅಂತ ಅಂದರೆ, ನಾವು ಕ್ಲಾಸಲ್ಲೂ ಡೌಟ್ಸ್ನ ಕೇಳ್ಬೋದು. ಇನ್ ಕೇಸ್ ಅರ್ಥ ಆಗಿಲ್ಲ ಅಂತ ಅಂದರೆ ಹಾಸ್ಟೆಲಲ್ಲಿ ಕೇಳ್ಬೋದು. ಅಂದರೆ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಇಲ್ಲ ರಾತ್ರಿ ಊಟದ ಟೈಮಲ್ಲಿ, ಏಕೆಂದರೆ ಅವ್ರು 24/7 ನಮಗೆ ಸಿಗ್ತಾರೆ. ಆ್ಯಂಡ್ ಏನಾದರೂ ಒಂದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ ಅವರು ತುಂಬ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆಮೇಲೆ ಹೊರಗಡೆಯಿಂದ ಟೀಚರ್ಸ್ನ ಕೂಡ ಕರೆಸಿ ನಮಗೆ ಪಾಠ ಮಾಡಿಸ್ತಾರೆ. ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಒಳ್ಳೆ ಒಲಿಂಪಿಕ್ಸ್ ಬಗ್ಗೆ, ಆಮೇಲೆ ಜನರಲ್ ನಾಲೆಡ್ಜ್ ಎಲ್ಲ ಹೇಳ್ಕೊಡ್ತಾರೆ. ಆಮೇಲೆ ಬರೀ ಓದೋದು ಅಷ್ಟೇ ಅಲ್ಲದೆ ಕಲ್ಚರಲ್ ಇವೆಂಟ್ಸ್ ಮಾಡ್ತಾರೆ, ಸ್ಪೋರ್ಟ್ಸ್ ಇರುತ್ತೆ, ಹೌಸ್ ವೈಸ್ ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಾರೆ, ಚಿಲ್ಡ್ರನ್ಸ್ ಡೇಗೆ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ, ಟೀಚರ್ಸ್ ಡೇಗೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ. ಸೊ ಬರೀ ಓದೋದಲ್ಲದೆ ಸ್ಪೋರ್ಟ್ಸು, ಕಲ್ಚರಲ್ ಇವೆಂಟ್ಸ್ ಎಲ್ಲ ಕೂಡ ಮಾಡ್ತಾರೆ. ಸೊ ಅದು ಇನ್ನೂ ನಮಗೆ ಖುಷಿ ಇರುತ್ತೆ. ಆಮೇಲೆ ಊಟದ ಬಗ್ಗೆ ಬಂತಂದರೆ ಮೇಯ್ನ್ಲಿ ಹಾಸ್ಟೆಲಲ್ಲಿರೋರಿಗೆ ಊಟದ ಬಗ್ಗೆ ಸ್ವಲ್ಪ ಚಿಂತೆ ಇರುತ್ತೆ. ಆ್ಯಂಡ್ ಮನೆ ಊಟನ ಮಿಸ್ ಮಾಡ್ಕೋತಿರ್ತೀವಿ. ಆದರೆ ಇಲ್ಲಿ ನಾವು ಊಟದ ಸಮಸ್ಯೆನೇ ಇದ್ದಿದ್ದಿಲ್ಲ. ಎಲ್ಲರೂ ಮನೆ ಊಟದ ಥರನೇ ತಿಂತಾಯಿದ್ರು, ಮಿಸ್ ಮಾಡ್ಕೊತಿದ್ದಿದ್ದಿಲ್ಲ ಮನೆ ಊಟನ. ಆಮೇಲೆ ಹಾಸ್ಟೆಲಿಗೆ ಬಂದರೆ ಹಾಸ್ಟೆಲೆಲ್ಲ ನೀಟಾಗಿ ಹೈಜೀನಾಗಿ ಇಟ್ಟಿರ್ತಾರೆ, ಬಿಸಿನೀರು ಬರುತ್ತೆ. ಆಮೇಲೆ ಹಾಸ್ಟೆಲಲ್ಲಿ ಹಿಂಗೆ ಅಂದರೆ ನಾವು 6ನೇ ಕ್ಲಾಸಿಂದ ಬಂದಿರೋದ್ರಿಂದ, ಚಿಕ್ಕ ವಯಸ್ಸಿಗೆ ಬಂದಿರೋದ್ರಿಂದ ಅಲ್ಲೊಂದು ಬಾಂಡ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಹಂಗಾಗಿ ನಾವು ಒಳ್ಳೆ ಬಾಂಡ್ಸ್ನ ಶೇರ್ ಮಾಡ್ತೀವಿ. ಆ್ಯಂಡ್ ಎಲ್ಲ ನಮ್ಗೆ ಅಪ್ಪ ಅಮ್ಮನ ಬಿಟ್ಟು ಬಂದಿರೋದ್ರಿಂದ ಫ್ರೆಂಡ್ಸು, ಆಮೇಲೆ ಸೀನಿಯರ್ಸು ಎಲ್ಲ ಆಗಿರ್ತಾರೆ. ಆ್ಯಂಡ್ ಟೀಚರ್ಸು ನಮಗೆ ಮನೆಯಿಂದ ಹೊರಗೆ ಬಂದಿದ್ದೀವಿ, ಮನೇನ ನೆನಪು ಮಾಡದೇ ಇರೋ ಥರ ನಮ್ಮನ್ನು ನೋಡ್ಕೋತಾರೆ. ಸೊ ಇಷ್ಟೆಲ್ಲ ಇದೆ ನಮ್ಮ ಶಾಲೆಯಲ್ಲಿ. ಇಷ್ಟು ನನ್ನ ಮಾತನ್ನ ಕೇಳಿಸ್ಕೊಂಡಿರೋದಕ್ಕೆ ಧನ್ಯವಾದಗಳು. ಆ್ಯಂಡ್ ಫಾರ್ ದ ಸ್ಟೂಡೆಂಟ್ಸ್ ಆಲ್ ದ ಬೆಸ್ಟ್.